ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಡಲೆಬೇಳೆ ವಡೆನ ಹೇಗೆ ಮಾಡು ಅಂತ ತೋರಿಸ್ತಿದ್ದೀನಿ ನೋಡಿ. ನಾನಿಲ್ಲಿ ಸುಮಾರು 1/4 kg ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಈ ಕಡಲೆಬೇಳೆನ ನೀಟಾಗಿ ತೊಳೆದು ಒಂದು 2 ರಿಂದ 3 ಅವರ್ ನೆನೆಸಿಡ್ತೀನಿ. ಈ ಕಡಲೆಬೇಳೆ ನೆಂದಿದ್ದಾದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೆಂದಿರೋ ಕಡಲೆಬೇಳೆನ ಹಾಕ್ಕೊತೀನಿ. ಈ ಕಡಲೆಬೇಳೆಗೆ ಒಂದು 2 ಬೆಳ್ಳುಳ್ಳಿನ ಹಾಕ್ಕೊತೀನಿ, ಒಂದು 2 ಇಂಚಷ್ಟು ಶುಂಠಿನ ಹಾಕ್ಕೊತಿದ್ದೀನಿ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ, ಅದಕ್ಕೆ ಬೇಕಾದಷ್ಟು ಅಚ್ಕಾರದ ಪುಡಿ ಹಾಕ್ಕೊತಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಅಚ್ಕಾರದ ಪುಡಿ ಬದಲಾಗಿ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ನಾನಿಲ್ಲಿ ಇದನ್ನೆಲ್ಲನೂ ಹಾಕಿಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊತಿದ್ದೀನಿ. ಈ ಪೇಸ್ಟ್ನ ಒಂದು ಬೌಲಲ್ಲಿ ತೆಗೆದು ಇಟ್ಕೊತೀನಿ. ಇದನ್ನು ರುಬ್ಬೋವಾಗ ಇದಕ್ಕೆ ನೀರು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಇದು ಗಟ್ಟಿಯಾಗಿಯೇ ಇರಬೇಕು ಹಿಟ್ಟು. ನಾನು ರೆಡಿ ಮಾಡಿಟ್ಟಿರೋ ಪೇಸ್ಟಿಗೆ ಸ್ವಲ್ಪ ನೆನೆಸಿಟ್ಟಿರೋ ಕಡಲೆಬೇಳೆನ ಹಾಕ್ಕೊತಿದ್ದೀನಿ. ಈ ಥರ ಕಡಲೆಬೇಳೆ ಹಾಕೋದ್ರಿಂದ ವಡೆ ತುಂಬ ಟೇಸ್ಟ್ ಆಗುತ್ತೆ. ವಡೆ ತಿನ್ನುವಾಗ ಮಧ್ಯದಲ್ಲಿ ಕಡಲೆಬೇಳೆ ಬರುತ್ತಲ್ಲ, ಇದು ಕ್ರಿಸ್ಪಿಯಾಗಿ ತುಂಬ ಟೇಸ್ಟ್ ಕೊಡುತ್ತೆ. ಈ ಥರ ಒಂದು ಸ್ವಲ್ಪ ಹಾಕಿ ನೋಡಿ ನೀವು. ನಾನಿಲ್ಲಿ ಮಿಕ್ಕಿದ ಕಡಲೆಬೇಳೆನೂ ಸಹ ರುಬ್ಕೊತೀನಿ. ಇದಕ್ಕೆ ತುಂಬ ನೀರು ಹಾಕಬಾರ್ದು, ಒಂದು ಚೂರ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಇದು ಗಟ್ಟಿಯಾಗೇ ಇರಬೇಕು. ಇದು ರುಬ್ಬಿದ್ದಾಗಿದೆ ಪೂರ್ತಿ. ಇದಕ್ಕೊಂದು ಸ್ಪೂನ್ ಉಪ್ಪು ಆ್ಯಡ್ ಮಾಡ್ಕೊತೀನಿ ನಾನು. ನೀವು ಉಪ್ಪನ್ನು ರುಬ್ಕೊಳ್ಳೋವಾಗೂ ಹಾಕ್ಕೋಬೋದು ಇದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲನೂ ಪೂರ್ತಿ ಮಿಕ್ಸ್ ಆಗಬೇಕು. ಈ ಕಡಲೆಬೇಳೆ ವಡೆಗೆ ನಾನು ಒಂದು ಬೌಲ್ನಷ್ಟು ಸಬ್ಬಕ್ಕಿ ಸೊಪ್ಪನ್ನು ಹಾಕ್ಕೋತಿದ್ದೀನಿ. ಈ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ವಡೆ ತುಂಬ ಟೇಸ್ಟ್ ಆಗುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇದು ಬರೀ ಕಡಲೆಬೇಳೆ ವಡೆ ಮಾಡೋದಕ್ಕಿಂತಲೂ ಈ ಥರ ಸಬ್ಬಕ್ಕಿ ಸೊಪ್ಪು ಹಾಕಿ ವಡೆ ಮಾಡೋದು ತುಂಬ ಟೇಸ್ಟ್ ಇರುತ್ತೆ. ಇದು ಸಬ್ಬಕ್ಕಿ ಸೊಪ್ಪು ಹಾಕಿದ ಮೇಲೂ ಸಹ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲನೂ. ಈ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ವಡೆ ಸೇಪ್ನೂ ಚೆನ್ನಾಗಿ ಬರುತ್ತೆ. ಬರೀ ಪ್ಲೇನ್ ಕಡಲೆಬೇಳೆ ವಡೆ ಮಾಡಬೇಕಾದ್ರೆ ಹಿಟ್ಟು ಸ್ವಲ್ಪ ಮೆತ್ತಗಾಗ್ಬಿಟ್ಟು ಅದು ಸೇಪ್ ಚೆನ್ನಾಗಿ ಬರೋದಿಲ್ಲ. ಈ ಥರ ಸೊಪ್ಪು ಹಾಕೋದ್ರಿಂದ ಸೇಪ್ನೂ ನಾವು ಚೆನ್ನಾಗಿ ಕೊಡ್ಬೋದು ಅದಕ್ಕೆ. ಈ ವಡೆಗೆ ಸೊಪ್ಪು ಹಾಕಿ ಮಾಡೋದ್ರಿಂದ ಎಣ್ಣೆನೂ ಜಾಸ್ತಿ ಹಿಡಿಯೋದಿಲ್ಲ. ಇದು ನಾನೊಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿಸೋಕೆ ಇಟ್ಟಿದ್ದೆ, ಎಣ್ಣೆ ಕಾದಿದೆ. ಇವಾಗ ನಾನು ವಡೆ ತಟ್ಟಿ ಹಾಕ್ಕೋತಿದ್ದೀನಿ ಎಣ್ಣೆಗೆ. ವಡೆನ ಹಾಕ್ಕೊಳ್ಳೋವಾಗ ಸ್ಟವ್ನ ಲೋ ಫ್ಲೇಮಲ್ಲಿನೇ ಇಟ್ಕೋಬೇಕು, ಅಂದರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಈ ವಡೆನ ಕರಿಯುವಾಗ ನಾವು ಸ್ಟವ್ನ ಜೋರಾಗಿ ಇಟ್ಕೊಂಡ್ಬಿಟ್ರೆ ಅದು ಮೇಲೆ ಮಾತ್ರ ಫ್ರೈ ಆಗುತ್ತೆ, ಒಳಗಡೆ ಹಸಿ ಹಿಟ್ಟಿಟ್ಟು ಹಾಗೆ ಇರುತ್ತೆ. ಸೊ ಈ ವಡೆನ ಕರಿಯುವಾಗ ಸ್ವಲ್ಪ ಗ್ಯಾಸ್ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟೇ ಕರಿಬೇಕು. ಬೇರೆ ಎಲ್ಲ ವಡೆ ಕಂಪೇರ್ ಮಾಡಿದರೆ ಈ ಕಡಲೆಬೇಳೆ ವಡೆ ತುಂಬ ಟೇಸ್ಟಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪು ಹಾಕಿರೋದ್ರಿಂದ ಈ ವಡೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಲೋ ಫ್ಲೇಮಲ್ಲಿ ಕಂದು ಬಣ್ಣ ಬರೋವರೆಗೂ ಕರಿಬೇಕು ಇದನ್ನು. ಇದು ಎಲ್ಲ ಫ್ರೈ ಆಗಿದೆ. ಇವಾಗ ನಾನು ಇದನ್ನು ತಕ್ಕೊತಿದ್ದೀನಿ. ಈ ಕಡಲೆಬೇಳೆ ವಡೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಮರಿದೇ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ನೂ ಅಷ್ಟೇ ಚೆನ್ನಾಗಿರುತ್ತೆ. ಇದು ಆಯಿಲ್ ಕೂಡ ಹಿಡಿಯೋದಿಲ್ಲ ಈ ವಡೆ. ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ.